ಇಂದು ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಠಾಣೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಠಾಣೆಯ ಉಪನಿರೀಕ್ಷಕರು ಮತ್ತು ಕ್ರೈಮ್ ಉಪನಿರೀಕ್ಷಕರು ತಾಲೂಕಿನ ಬಿಜಿಎಸ್ ಶಾಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಠಾಣೆಗೆ ಕರೆಯಿಸಿ ಪೊಲೀಸ್ ಠಾಣೆಯ ಬಗ್ಗೆ ಮತ್ತು ಪೊಲೀಸರ ಬಗ್ಗೆ ಹೇಗೆ ಆತ್ಮೀಯವಾಗಿ ವ್ಯವಹರಿಸಬೇಕೆಂದು ಮಕ್ಕಳಿಗೆ ಬೋಧಿಸಿದರು. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಪೊಲೀಸರ ಬಗ್ಗೆ ಪ್ರಬಂಧ ಹಾಗೂ ಅಪರಾಧಗಳ ಬಗ್ಗೆ ಚಿತ್ರಗಳನ್ನು ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಬಿಜಿಎಸ್ ಶಾಲೆಯ 8 ಮತ್ತು 9ನೇ ತರಗತಿಯಿಂದ ಸುಮಾರು 200 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಠಾಣೆಯ ಸಿಬ್ಬಂದಿಗಳು ಮೊಬೈಲ್ ಬಳಕೆಯಿಂದ ಆಗುವ ಉಪಯೋಗ ಮತ್ತು ತೊಂದರೆಗಳ ಬಗ್ಗೆ ವಿವರಿಸುತ್ತಾ, ಹಾಗೆ ಠಾಣೆಯಲ್ಲಿರುವ ಬಂದೂಕುಗಳ ವಿಚಾರವಾಗಿ, ವಾಕಿ ಟಾಕಿಗಳ ವಿಚಾರ ಹಾಗೂ ಆರೋಪಿಗಳನ್ನು ಕೂರಿಸುವ ಜಾಗ ಇನ್ನು ಮುಂತಾದವುಗಳು ತೋರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸತೀಶ್ ರವರು ಮಕ್ಕಳ ದಿನಾಚರಣೆಯ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ವರದಿ ಬಚ್ಚಹಳ್ಳಿ ನಾರಾಯಣಸ್ವಾಮಿ. ಅದರಲ್ಲಿ ಬರ್ತಕ್ಕಂಥ ಡೇಟ್ ಆಫ್ ಬರ್ತ್ ಇಟ್ಸ್ ನಾಟ್ ವ್ಯಾಲಿಡ್. ಸ್ಕೂಲ್ ಸರ್ಟಿಫಿಕೇಟ್ ಮಾತ್ರ ವ್ಯಾಲಿಡ್ ಸರ್, ಅದೊಂದೇ ವ್ಯಾಲಿಡ್ ಆಗೋದು. ಅದಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಇನ್ನು ಮೊಬೈಲ್ಸ್ ಆಲ್ಮೋಸ್ಟ್ ಅದನ್ನೆಲ್ಲ ಯೂಸ್ ಮಾಡ್ತೀರಾ, ಮೊಬೈಲ್ ಬಗ್ಗೆ ಕೇರ್ ತಗೊಳ್ಳಿ. ಹೆಂಗೆ ಅಂತಂದ್ರೆ ಇನ್ಸ್ಟಾದಲ್ಲಿ ಲಿಂಕ್ಸ್ ಬರ್ತವೆ, ಫೇಸ್ಬುಕ್ ಅಲ್ಲಿ ಲಿಂಕ್ಸ್ ಬರ್ತವೆ. ಈಗ ಕೆಲವ್ರಿಗೆ ಏನು ಅಂದ್ರೆ ಮನೆಯಲ್ಲಿ ಸ್ವಲ್ಪ ಬಡತನ ಇರ್ತದೆ, ತಿನ್ನೋದಕ್ಕೆ ಏನೋ ಸ್ವಲ್ಪ ಸಮಸ್ಯೆ, ಯಾವ್ದು ಆನ್ಲೈನ್ ಜಾಬ್, ಆನ್ಲೈನ್ ಟ್ರಾನ್ಸಾಕ್ಷನ್, ನಿಮ್ಮ ಮನೆಯಲ್ಲೇ ಕೂಡ ಸಂಪಾದನೆ ಮಾಡ್ಬೋದು, ಏನೋ ಒಂದು ಅರ್ನ್ ಮಾಡ್ಬೋದು ಅಂತೇಳಿ ಎಲ್ಲ ಹೇಳ್ತಾರೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಪ್ರತಿಯೊಂದು ಡಾಟಾನು ಹೋಗಿ ಯಾವ ಲಿಂಕ್ ಕಳ್ಸಿರ್ತಾನೋ ಅವರಲ್ಲಿ ಸೇವ್ ಆಗುತ್ತೆ. ಈಗ ಆಕ್ಚುಲಿ ಎಕ್ಸಾಂಪಲ್ ಏನು ಅಂದ್ರೆ ನೀವು ವಾಟ್ಸಪ್ ಅಥವಾ ಇನ್ಸ್ಟಾ ಓಪನ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಮಾಡಿದಾಗ ಅಲೋ ಕೇಳುತ್ತೆ. ಕಾಂಟ್ಯಾಕ್ಟ್ಸ್ ಅಲೋ, ಫೋಟೋಸ್ ಅಲೋ, ಲೊಕೇಶನ್ ಅಲೋ ಅಂತ ಕೊಡ್ತಿರಲ್ಲ, ಈ ಅಲೋ ಏನು ಅಂತಂದ್ರೆ ನಿಮಗೂ ಗೊತ್ತಿಲ್ದಂಗೆನೆ ನಿಮ್ಮ ಡಾಟಾ ಎಲ್ಲ ಸರ್ಟನ್ ಕಂಪನಿಯವರು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಲಿಂಕ್ ಬಂದಾಗ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆ ಲಿಂಕ್ ಅಲೋ ಕೇಳುತ್ತೆ. ಅಲೋ ಕೊಟ್ಟ ತಕ್ಷಣ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಡಾಟಾ ಹೋಗಿ ಯಾರು ನಿಮ್ಗೆ ಲಿಂಕ್ ಕಳಿಸಿದ್ರೆ ಅವ್ರಲ್ಲಿ ಸೇವ್ ಆಗುತ್ತೆ. ನಿಮ್ ಪರ್ಸನಲ್ ಫೋಟೋಸ್ ಇರ್ಬೋದು, ಫ್ರೆಂಡ್ಸ್ ಫೋಟೋಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಫೋಟೋಸ್ ಇರೋದು, ಅದನ್ನ ಮಾರ್ಕಿಂಗ್ ಮಾಡಿ ಮತ್ತೆ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ನಿನ್ನ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಎಲ್ಲರಿಗೂ ಸೆಂಡ್ ಮಾಡ್ತಾರೆ, ಇವ್ರು ಹಿಂಗೆ ಸೋನ್ಸೋ. ಇದರಿಂದ ತೊಂದರೆ ಆಗತ್ತೆ. ಮೊಬೈಲ್ಸ್ ಯೂಸ್ ಮಾಡಿದಾಗ ಹುಷಾರಾಗಿದೆ. ಇನ್ನು ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಕಾಲ್ ಡೀಟೇಲ್ಸ್ ಅನ್ನೋದು ಈ ತರ ಬರ್ತದೆ. ನೀವು ಯಾರು ಏನು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಇದು ಯಾರ್ದು ಒಂದು ಸಮ್ ಎಕ್ಸಾಂಪಲ್ ಒಂದು ನಂಬರ್ ತಗೊಂಡಿದ್ದೀನಿ. ಈ ನಂಬರ್ ತಗೊಂಡಾಗ ಇವರು ನಾನು ತಗೊಂಡಿರೋದು ಅಪ್ ಟು 5/15/8 ಲಾಸ್ಟ್ ಗಂಟ 30ನೇ ತಾರೀಕು 38 ಗಂಟ. 25ನೇ ತಾರೀಕು ನಂಗೆ ಯಾವುದೋ ಒಂದು ವಿಧಾನ ಇಲ್ಲ ಅಂತ ತಿಳ್ಕೊಬೇಕಾಗಿತ್ತು. 26ನೇ ತಾರೀಕು ತಗೊಂಡೆ. ಅವನು ಅವತ್ತು ಬೆಂಗಳೂರಲ್ಲಿದ್ದಾನೆ. ಇದು ಅವ್ರ ನಂಬರು, ಅವ್ರು ಮಾತಾಡಿರೋ ನಂಬರು, ಯಾವ ಡೇಟಿಗೆ ಮಾತಾಡಿದ್ದಾನೆ, ಎಷ್ಟು ಟೈಮಲ್ಲಿ ಮಾತಾಡಿದ್ದಾನೆ, ಎಷ್ಟು ಸೆಕೆಂಡ್ ಮಾತಾಡಿದ್ದಾನೆ, ಅವ್ನು ಇನ್ಕಮಿಂಗ್ ಬಂದಿದೆಯಾ, ಔಟ್ ಗೋಯಿಂಗ್ ಬಂದಿದೆಯಾ, ಅದು ಸೆಲ್ ಐಡಿ ಅಂತ ಟವರ್ದಿದೆ ನಂಬರು. ಇದು ನಿಮ್ಗೆ ಅರ್ಥ ಆಗಲ್ಲ. ಟವರ್ ನಂಬರು ಇದು ನೀವು ಯೂಸ್ ಮಾಡ್ತಾರೆ ಮೊಬೈಲ್ IME ನಂಬರು, ನಿಮ್ಮ ಸಿಮ್ ಕಾರ್ಡ್ ಇನ್ಬಿಲ್ಟ್ ನಂಬರ್ ಆಚೆ ಗೊತ್ತಾಗಲ್ಲ. ಇದು ಯಾವ ಲೊಕೇಶನ್ ಅಲ್ಲಿ ಇದ್ದಾನೆ, ಯಾವ ರೋಮಿಂಗ್ ಕರ್ನಾಟಕನ ಅದ ಅಂತ. ಆಪೋಸಿಟ್ ನಂಬರ್ ಕೋಡ್ಸ್, ಅದು ಯಾವ ಸ್ಟೇಟ್ ಸಂಬಂಧಪಟ್ಟಿದ್ದು ಅಂತ ಈ ತರ ಬರ್ತದೆ. ನೆಕ್ಸ್ಟ್ ಈ ನಂಬರ್ದು ನಾವು ಅಡ್ರೆಸ್ ತಗೊಂಡಾಗ ಇದನ್ನ ಮತ್ತೆ ಇಲ್ಲಿ ನಾವು ಅಡ್ರೆಸ್ ಜನರೇಟ್ ಮಾಡ್ಕೊಳ್ತಾರೆ ನೋಡಿ, ಇಲ್ಲಿ ಬರ್ತದೆ. ಬಂದಾಗ ನೀವು ತಗೊಂಡಿರೋ ಸಿಮ್ಮು ಪ್ರತಿಯೊಂದು ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ. ಅವನ ಹೆಸರು ಸೋಯಬ್ ಪಾಷಾ, ಅವ್ರ ತಂದೆ ಹೆಸರು, ಅವ್ರ ಅಡ್ರೆಸ್ಸು, ಎಲ್ಲಿದ್ದಾರೆ, ಯಾವ ಸ್ಟೇಟು, ಅವರು ಮೊಬೈಲ್ ನಂಬರ್ ತಗೊಂಡಾಗ ಏನ್ ನಂಬರ್ ಕೊಟ್ಟಿರ್ತಾರೆ, ಆಲ್ಟರ್ನೇಟ್ ನಂಬರು, ಇದು ಯಾವ ಡೇಟ್ ಆಫ್ ಬರ್ತ್, ಒಂದು ಆಧಾರ್ ಕಾರ್ಡ್ ಏನು ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ನಮ್ಗೆ ಬರ್ತದೆ, ಎಲ್ಲಿ ಮೊಬೈಲ್ ಪರ್ಚೇಸ್ ಮಾಡಿದ್ದು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗ್ತದೆ ನಮ್ಗೆ. ಏನಾದರೂ ಡೌಟ್ಸ್ ಇದೆ ನಿಮ್ಗೆ ಕೇಳಿದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ. ಎನಿ ಡೌಟ್, ನಿಮ್ಗೆ ಯಾವ ಥರ ಡೌಟ್ ಇರುತ್ತೆ, ಏನು ಡೌಟ್ಸ್ ಇದ್ರು ನಾನು ಕ್ಲಾರಿಫೈ ಮಾಡ್ತೀನಿ. ಅಯ್ಯೋ ಕೇಳ್ಬೋದು, ಅಯ್ಯೋ ಮತ್ತೆ ಅದು ಕೇಳ್ಬೋದಾಗಿತ್ತೇನೋ. ಸ್ವಿಚ್ ಆಫ್ ಮಾಡಿ ಸಿಮ್ ಬಿಸಾಕಿದ್ರು ನಿನ್ನ ಮೊಬೈಲ್ ಎಲ್ಲಿದೆ ಅಂತ ಲೊಕೇಟ್ ಮಾಡ್ಬೋದು. ಸಿಮ್ ಡ್ಯಾಮೇಜ್ ಮಾಡಿ ಮೊಬೈಲ್ ಇರ್ತದಲ್ಲ, ಮೊಬೈಲ್ ನ ಬಿಸಾಕ್ತೀರಾ? ಅದನ್ನೇ ನಾನು ಹೇಳ್ತಾ ಇರೋದು, ಆಗ್ಲಿಂದ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನೀವು ಮೊಬೈಲ್ ಯೂಸ್ ಮಾಡಿದಾಗ, ಈ ಮೊಬೈಲ್ ತಗೊಂಡಿದ್ದೀನಿ ಇವತ್ತು ನಾನು ಅಂತಂದ್ರೆ, ಈಗ ನಾನು 2 years ಯೂಸ್ ಮಾಡ್ತಾ ಇದ್ದೀನಿ. 2 years ಇಂದ ಮ್ಯಾನುಫ್ಯಾಕ್ಚರ್ ಆಗಿ ಆಚೆ ಬಂದ ಮೇಲೆ ನಾನು ಇನ್ಸ್ಟಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಆ್ಯಪು, ಪ್ರತಿಯೊಂದು ಫೋಟೋ, ಎಂಟೈರ್ ಮೊಬೈಲ್ ಬಿಸಾಕಿದ್ರು ಅರ್ಥ ಆಯ್ತು. ಈ ಮೊಬೈಲ್ ಮತ್ತೆ ನಂಗೆ ಸಿಕ್ಕಿದ್ರೆ ಇದರಲ್ಲಿರೋ ಎಲ್ಲಾ ಡಾಟಾ ರಿಕವರಿ ಮಾಡ್ಬೋದು, ಸಿಮ್ ಇಲ್ದಿರಾನೆ.
ಕಂಪ್ಲೀಟ್ ಡಾಟಾ ರಿಕವರಿ ಮಾಡ್ಬೋದು. ಇದರಲ್ಲಿ ಏನೇನಿದೆ, ನೀವು ಏನೇನು ಮಾಡಿದಿರಿ ಈ ಮೊಬೈಲಲ್ಲಿ, ಏನೇನು ವಾಟ್ಸಪ್ ಬಂದಿದೆ, ಇನ್ಸ್ಟಾಗ್ರಾಮ್ ಹೋಗಿದೆ, ಫೇಸ್ಬುಕ್ ಹೋಗಿದೆ, ಏನೇನು ಚಾಟ್ಸ್ ಮಾಡಿದ್ದೀರಾ, ಥ್ರೆಡ್ಸ್ ಏನು ಮಾಡಿದ್ದೀರಾ, ಪ್ರತಿಯೊಂದು ಇದರಲ್ಲಿ ಎಲ್ಲ ರಿಕವರಿ ಮಾಡಬಹುದು. ವ್ಯಕ್ತಿಗತ ಅದಕ್ಕೆ ಆದಂಥ ಸಾಫ್ಟ್ವೇರ್ಸ್ ಇದೆ, ಅದಕ್ಕೆ ಆದ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ ಇದೆ. ಅಲ್ಲಿ ಕಳಿಸ್ತೀರಿ ಮೊಬೈಲು, ವಿತಿನ್ 24 hours ಎಲ್ಲ ರಿಕವರಿ ಆಗಿ ಬರ್ತದೆ. ಒಬ್ರು ಕಾನ್ಸ್ಟೇಬಲ್ ಒಬ್ರು ಇಲ್ಲಿ ವೆಪನ್ ಇಟ್ಕೊಂಡು ಇಲ್ಲಿ ಕೂತಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಸೆಂಟ್ರಿ ಕೆಲಸ ಏನಂತಂದ್ರೆ ಫಸ್ಟ್ ಯಾರು ಬರ್ತಾರೆ ಸಾರ್ವಜನಿಕರು ಅವ್ರನ್ನ ವಿತಿಂಗ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅವ್ರ ಹೆಸರು, ಅವ್ರ ಅಡ್ರೆಸ್ಸು, ಅವ್ರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ, ಯಾರನ್ನ ಭೇಟಿ ಮಾಡ್ಬೇಕು ಅವರು ಅಂತ ಅಲ್ಲಿ ಎಂಟ್ರಿ ಮಾಡ್ಕೊಂತಾರೆ. ಅಥವಾ ಸೆಂಟ್ರಿ ಬೇರೆ ಯಾರಾದ್ರೂ ಆಫೀಸರ್ಸ್ಗಳು ಬಂತು ಅಂತಂದ್ರೆ ಅವ್ರಿಗೆ ಸಲ್ಯೂಟ್ ಅನ್ನ ಮಾಡ್ತಾರೆ, ಜನರಲ್ ಸಲ್ಯೂಟ್ ಮಾಡ್ತಾರೆ, ಆಯ್ತಾ, ಬಟ್ ಸಲ್ಯೂಟ್ ಅಂತ ಮಾಡ್ತಾರೆ, ಆಯ್ತಾ. ಅದು ಸೆಂಟ್ರಿ ಕೆಲಸ. ಮತ್ತೆ ದೇಶದಲ್ಲಿ ಯಾವುದು ಪ್ರಾಪರ್ಟಿ ಹೊರಗಡೆ ಹೋಗ್ದಂಗೆ, ಆಯ್ತಾ, ಸ್ಟೇಷನ್ ಇರೋ ವ್ಯಾಲ್ಯೂಯಬಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಪ್ರಾಪರ್ಟಿ ಹೊರಗಡೆ ಹೋಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು, ಸೆಂಟ್ರಿ. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಟೇಬಲ್ ಪಕ್ಕದಲ್ಲೇ ಅದು SHO ಟೇಬಲ್ ಅಂತ ಇರ್ತದೆ. SHO ಟೇಬಲ್ ಅಂತಂದ್ರೆ ಯಾರೇ ಬಂದ್ರು ಫಸ್ಟ್ ಅವ್ರ ಹತ್ರ ಹೋಗ್ತಾರೆ. ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಅವ್ರ ಹತ್ರ ಕೊಡ್ತಾರೆ, ಅರ್ಥ ಆಯ್ತಾ. ಅವ್ರೇನ್ ಮಾಡ್ತಾರೆ, ಆ ಕಂಪ್ಲೇಂಟ್ಸ್ಗಳನ್ನ ತಕೊಂಡು ನೋಡಿ ನಮ್ಗೆ PSIಗಳಿಗೆ ಈ ತರ ಕಂಪ್ಲೇಂಟ್ ಬಂದಿದೆ ಅಂತ ನಮ್ಗೆ ಮಾಹಿತಿ ನೀಡ್ತಾರೆ, ಆಗ್ಬೋದಾ. ನೆಕ್ಸ್ಟ್ ರೈಟ್ ರೂಮ್ ಇದೆಯಲ್ಲ, ಅಲ್ಲಿ ಒಂದು ಚೇಂಬರ್ ಇದೆ, ಅದು ಯಾಕದು ಕ್ರೈಮ್ ಸಾಹೇಬರ್ದು. ಇಲ್ಲಿ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತೀವಿ, ಒಂದು L&O ಇನ್ನೊಂದು ಕ್ರೈಮ್. L&O ಮೇಂಟೆನೆನ್ಸ್ ಒಬ್ರು ಇರ್ತಾರೆ, ಇನ್ನೊಂದು ಕ್ರೈಮ್, ಆಯ್ತಾ. ಅದು ಪಕ್ಕದಿರೋದು ನಂದು ಚೇಂಬರ್, ಅದು L&O ಸಬ್ ಇನ್ಸ್ಪೆಕ್ಟರ್. ಈ ಕಡೆ ಕಂಟ್ರೋಲ್ ರೂಮ್ ನೋಡಿದ್ರ, ಅದು IO ಅಸಿಸ್ಟೆಂಟ್ಗಳ ರೂಮ್. ಅದು IO ಅಸಿಸ್ಟೆಂಟ್ಗಳು ಅಂತಂದ್ರೆ ಈಗ ನಾವು FIR ಮಾಡ್ತೀವಿ, FIR ಮಾಡಿ ಕಂಪ್ಲೇಂಟ್ ತಗೊಳ್ತೀವಿ, FIR ಮಾಡ್ತೀವಿ. FIR ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ FIR ಮಾಡಿಟ್ಬಿಟ್ಟು ಮುಗ್ದೋಯ್ತಾ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಕೇಸು ಅದು ಕೊಟ್ಟರೆ ಸುಳ್ಳ ಅಥವಾ ಸತ್ಯ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡುವಂಥದ್ದು, ಅಥವಾ ಸುಳ್ಳಾದರೆ ಬಿ ರಿಪೋರ್ಟ್ ಮಾಡುವಂಥದ್ದು, ಅಥವಾ ಯಾವುದೋ ಕಳ್ತನ ಕೇಸ್ ಆಗಿದ್ರೆ ಪತ್ತೆ ಆಗಿಲ್ಲ ಅಂದರೆ ಬಿ ರಿಪೋರ್ಟ್ ಮಾಡುವಂಥದ್ದು IO ಅಸಿಸ್ಟೆಂಟ್ಗಳ ಕೆಲಸ. ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ತೀವಿ, ಏನು ಮಾಡಬೇಕು ಅಂತ ಗೈಡೆನ್ಸ್ ಮಾಡ್ತೀವಿ, ಅವರು ಅದನ್ನ ಫಾಲೋ ಅಪ್ ಮಾಡಿ ಮಾಡ್ತಾರೆ, ಆಗ್ಬೋದಾ. ನೆಕ್ಸ್ಟ್ ಅದು ಪಕ್ಕದಲ್ಲಿ ಇರುವಂಥದ್ದು ರೈಟ್ ರೂಮ್ ನೋಡಿದ್ರಾ, ಈ ರೂಮ್ ಪಕ್ಕದಲ್ಲಿ ರೈಟ್ ರೂಮ್. ಅಲ್ಲೇನ್ ಮಾಡ್ತಾರೆ, ಆಲ್ ರೆಕಾರ್ಡ್, ಸ್ಟೇಷನ್ ರೆಕಾರ್ಡ್ಸ್ಗಳು ಅಲ್ಲಿರ್ತವೆ, ಅದನ್ನ ಮೇಂಟೈನ್ ಮಾಡ್ತಾರೆ. ರೈಟ್ ಡ್ಯೂಟಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ರೈಟ್ ಜವಾಬ್ದಾರಿ ಆಗಿರ್ತಾರೆ. ರೈಟ್ರು ಸ್ಟೇಷನ್ ಅಲ್ಲಿ ಒಬ್ಬ ತಾಯಿ ಇದ್ದಂಗೆ, ಮನೇಲಿ ತಾಯಿ ಹೆಂಗೋ ಹಂಗೆ ಸ್ಟೇಷನ್ ಅಲ್ಲಿ ಅವರು ತಾಯಿ ಇದ್ದಂಗೆ. ತಂದೆ ಯಾರಾದ್ರೆ ಆಯ್ತಾ. ಮತ್ತೆ ಅದು ರಾಕಪ್ಪ ನೋಡ್ದ, ನಾವು ಯಾವುದೇ ಕೇಸ್ನಲ್ಲಿ ಒಬ್ಬ ಆರೋಪಿ ಹಿಡ್ಕೊಂಡ್ ಬರ್ತೀವಿ ಅಂತಂದ್ರೆ ಅವ್ನು ನಾವು ದಸ್ತಗಿರಿ ಮಾಡಿ, ದಸ್ತಗಿರಿ ಕ್ರಮಗಳನ್ನ ನಾವು ಹೇಳಿದ್ರಲ್ಲ ಅಲ್ಲಿ ಕ್ಯಾಟ್ ನೋಡಿದ್ರಲ್ಲ, ಅದನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿ ಏನ್ ಮಾಡ್ತೀವಿ, ನಾವು ಆ ಲಾಕಪ್ ಒಳಗಡೆ ಹಾಕ್ತೀವಿ. ನಮಗೆ ಪ್ರೇರಿಟ್ ಇರೋದು 24 ಗಂಟೆ ಮಾತ್ರ ನಾವು ಅವ್ರನ್ನ ಇಟ್ಕೊಬೋದು. ಇಲ್ಲಿ ಇಟ್ಕೊಂಡು ನಂತರ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ನಮ್ಗೆ ಅವಶ್ಯಕತೆ ಇದೆ ಅಂತ ಮಾತ್ರ ನಾವು PC ಕಟ್ಟಡ ತಗೊಬೋದು. ಇಲ್ಲ ಅಂತಂದ್ರೆ ನಾವೇನ್ ನೋಡ್ಬೇಕು, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ, ಅವರು ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ನೋಡಿಲ್ಲ, ನೀವು ಜೈಲು ನೋಡಿದ್ರಾ, ಸ್ಟೇಷನ್ ಲಾಕಪ್ ಗಾರ್ಡ್ ಅಂತ ಹೇಳ್ತೀವಿ. ಸ್ಟೇಷನ್ ಜೈಲು ಅನ್ಕೋಬೇಡಿ, ಆಯ್ತಾ. ಇನ್ನೇನು ನೋಡಿದ್ರಿ, ಸ್ಟೇಷನ್ ಡಾಗ್ ಸ್ಕ್ವಾಡ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತವೆ. ಅದಕ್ಕೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಅವಕ್ಕೆ ಒಂದು ಟೀಮ್ ಇದೆ. ಅವರು ನಮ್ಮಲ್ಲಿ ಆಯ್ತು ಅಂತ ಅಂದಾಗ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಇಂದ ನಮಗೆ ಕಳ್ಸಿಕೊಡ್ತಾರೆ. ಅವರು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಅವರು ನಮಗೆ ಕಳ್ಸಿಕೊಡ್ತಾರೆ. ಆಗಲ್ಲ, ಅವಶ್ಯಕತೆ ಇದ್ದಾಗ ಅವ್ರಿಗೆ ನಾವು ಕರ್ಸ್ಕೊಂತೀವಿ. ಇವತ್ತು ನಿಮ್ಮನ್ನ ಎಲ್ಲ ಇಲ್ಲಿ ಕರ್ಸಿರೋ ಉದ್ದೇಶ ಒಂದೇ. ಇವತ್ತು ಏನ್ ವಿಶೇಷ, ಹೌದಾ? ಯಾಕೆ ಚಿಲ್ಡ್ರನ್ಸ್ ಡೇ ಆಚರಣೆ ಮಾಡೋದು ಇವತ್ತು? ಹೌದಲ್ಲ? ಜವಾಹರ್ಲಾಲ್ ನೆಹರು ಹುಟ್ಟಿದಬ್ಬದ ದಿನ ಯಾಕೆ ಆಚರಣೆ ಮಾಡ್ಬೇಕು ನಾವು? ಅವ್ರಿಗೆ ಮಕ್ಕಳಂದ್ರೆ ಎಲ್ಲಿರೋದು
ಪ್ರೀತಿ, ತುಂಬಾ ಪ್ರೀತಿ. ಹಂಗಾಗಿ ಅವರ ನೆನಪಿಗಾಗಿ ನಾವು ಏನ್ ಮಾಡ್ತಾ ಇದೀವಿ, ಚಿಲ್ಡ್ರನ್ಸ್ ಡೇನ ಆಚರಣೆ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ಏನು? ಚಿಲ್ಡ್ರನ್ಸ್ ಡೇ ಆಚರಣೆ ಮಾಡೋ ಉದ್ದೇಶ ಏನು? Incoming voice call from Suresh Gauri Gidanuru. ಹೇಳಿ, ಏನ್ ಗೊತ್ತಿರೋ ಅದನ್ನ ಹೇಳಿ. ಕೋರ್ಟ್ ಹೋಗಿಲ್ಲ, ನಮ್ಮ ಪೊಲೀಸರು ಹೋಗಿ ಸಮನ್ಸ್ ಜಾರಿ ಮಾಡಿದಾಗಲೂ ಅದು ಹೋಗಿಲ್ಲ. ಈಗ ವಾರೆಂಟ್ ಆಗಿದೆ. ವಾರೆಂಟ್ ಆದಾಗ ಕರ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಅವ್ರನ್ನ ಬಿಡಬೇಕು ಮುಂದಿನ ಕ್ರಮಕ್ಕೆ. ಅದಕ್ಕೆ ಕರ್ಕೊಂಡು ಹೋಗಿದ್ದೀಗ ಅದನ್ನ ಗೊತ್ತಾಯ್ತಾ? ಆ ಥರ ನ್ಯಾಯಾಲಯದ ಆದೇಶನ ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ನಾವು ವಾರೆಂಟ್ ಆಗುತ್ತೆ. ವಾರೆಂಟ್ ಅಂದರೆ ಏನು? ಬೇಡಿ ಹಾಕೊಂಡು ಕರ್ಕೊಂಡು ಹೋಗೋದು. ಬೇಡಿ ಹಾಕಿಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಹೇಳಿ? ಹ್ಯುಮ್ಯಾನಿಟಿ. ಏನೋ ಪಾಪ ಹೇಳ್ಕೊಂಡು ಹೋದ್ರೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಡ್ಜ್ ಮುಂದೆ ಬಿಡ್ತಾರೆ. ಜಡ್ಜ್ ಡಿಸೈಡ್ ಮಾಡ್ತಾರೆ ಜೈಲಲ್ಲಿ ಬಿಡ್ಬೇಕಾ ಅಥವಾ ಮತ್ತೆ ಅವ್ರು ಇನ್ನೊಂದು ಡೇಟ್ ಕೊಟ್ಟು ಕಳಿಸ್ಬೇಕಂತ ಜಡ್ಜ್ ಡಿಸೈಡ್ ಮಾಡ್ತಾರೆ. ಗೊತ್ತಾಯ್ತಾ? ಅವರು ಆ ಸಿಬ್ಬಂದಿ ಹೋಗಿದ್ದು, ಕೋರ್ಟ್ ಸಿಬ್ಬಂದಿ, ಪೊಲೀಸ್ನವರು ನೋಡಿದ್ರಲ್ಲ ಹೊರಗಡೆ ಲೇಖಕರು ಆ ಕಡೆ ಕೇಸ್ ಫೈಲ್ಸು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೇಸ್ ಅದನ್ನ ತನಿಖೆ ಮೊದಲು ಯಾವುದೋ ಕಂಪ್ಲೇಂಟು ಇನ್ನೊಂದು ಮತ್ತೊಂದು ಗೊತ್ತಾ? ಯಾರಾದ್ರೂ ಇದ್ದೀರಾ? ಪೊಲೀಸ್ ಸ್ಟೇಷನ್ ಒಳಗೆ ಬಂದು ಎಲ್ಲರೂ ಮಾತಾಡಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಹೋಗಿ ಅವ್ರು ಯಾರಾದ್ರೂ ಇದ್ದೀರಾ? ಯಾರು ಇಲ್ವಾ? ಓಡಾಡ್ಬೇಕು. ನೀವು ಬಂದೇನಾದ್ರು ಪ್ರಾಬ್ಲಮ್ ಇದ್ದಾಗ ಬಂದು ಮಾತಾಡ್ಬೇಕು. ಪೇಪರ್ ಎಲ್ಲ ಹಾಕ್ಬಾರ್ದು, ಪೇಪರ್ ಪಾಕೆಟಲ್ಲಿ ಇಟ್ಕೊಳ್ಳಿ. ಯಾರಾದ್ರೂ ಇಲ್ಲಿ ಬರೋದು ಮಾತಾಡಿ ಅಂತಂದ್ರೆ ಯಾರು ಮಾತಾಡಿಲ್ಲ. ಸಿಕ್ಕಿಲ್ಲ, ನಾನೇ ಅಲ್ಲ, ಯಾರೇ ಇಲ್ಲಿ ಪೊಲೀಸ್ ಸಿಗ್ತದೆ ಆಯ್ತಾ, ಚೆನ್ನಾಗಿಲ್ಲ, ಕಾಫಿ ಆಯ್ತಾ, ಟಿಫನ್ ಆಯ್ತಾ ಆಡಿಲ್ಲ. ಬನ್ನಿ ಮೇಡಮ್, ಪೇಪರ್ ಇರ್ಬಾರ್ದು. ಕ್ವಶನ್ ಮಾರ್ಕ್. ಜಿಲ್ಲೆಯಲ್ಲಿ ಒಂದು ಪ್ರಾಮುಖ್ಯತೆ ಇದೆ, ಗೊತ್ತಾ? ಗೊತ್ತಿಲ್ಲ. ಎಚ್ ನರಸಿಂಹಯ್ಯ ಯಾವ ಊರವರು? ಎಚ್ ನರಸಿಂಹಯ್ಯ ಅವ್ರು ಗೊತ್ತಿಲ್ಲ ಹೋಗ್ಲಿ. ಗೌರಿಬಿದ್ದೂರು ಹೊಸೂರ ಹತ್ರ ಎಚ್ ನರಸಿಂಹಯ್ಯ ಶಿಕ್ಷಣ ತಜ್ಞರು ಇದ್ರಲ್ಲಮ್ಮ, ಗೊತ್ತಾಗಿಲ್ವಾ? CNR ರಾವ್ ಅವ್ರ ಬೇರೆ ವಿಶೇಷವಾಗಿ ನಾನು ಹೇಳಿದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಶಿಕ್ಷಣ ತಜ್ಞರು ಈ ಜಿಲ್ಲೆಯವರು. ಓಕೆ, ಎಲ್ಲ ನೋಡಿದ್ರಾ ಸ್ಟೇಷನ್? ಹೌದಾ? ಇವಾಗಲೇ ಫಸ್ಟ್ ಟೈಮ್ ನೋಡಿದ್ರೆ ಎಲ್ಲರೂ ಸ್ಟೇಷನ್ ಏನನ್ಸ್ತು? ಹೋಗ್ಲಿ, ನೀವು ಸ್ಟೇಷನ್ ನೋಡಕ್ ಮುಂಚೆ ನಿಮ್ಗೆ ಪೊಲೀಸ್ ಸ್ಟೇಷನ್ ಅಂದ್ರೆ ಏನ್ ಇಮೇಜ್ ಇತ್ತು ನಿಮ್ ತಲೆನಲ್ಲಿ? ಏನೇನು ಇರ್ತದೆ, ಏನೇನು ಇದೆ ಅಂತ ಒಬ್ಬರು ಹೇಳ್ಬೇಕು. ಜೈಲ ನೋಡಿದ್ರೆ ಜೈಲು ಅದು ಜೈಲಲ್ಲ ಅಂತ ಹೇಳ್ತೀವಿ, ಆಯ್ತಾ? ಆಮೇಲೆ ಪೊಲೀಸ್ ಸ್ಟೇಷನ್ ಅಂದ್ರೆ ನಿಮ್ಗೆ ಲಾಕಪ್ ಒಂದೇ ಕಾಣಿಸುತ್ತಾ? ಅದೊಂದೇ ನಿಮ್ ತಲೆಗೆ ಬರ್ತಿದ್ದು. ಇವಾಗ ಏನೇನು ಬಂತು? ಏನು ರೆಕಾರ್ಡ್ಸ್, ಹೌದಾ? ಆಮೇಲೆ FIR ತಲೆಗೆ ಬಂತಾ? ಏನ್ FIR ಅಂದ್ರೆ? First information report. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಆಯ್ತು, ನೆಕ್ಸ್ಟ್ ಇನ್ನೇನು ನೋಡಿ, ಇನ್ನೇನು ಗೊತ್ತಾಯ್ತು? ಅಷ್ಟೇನಾ? ಅಷ್ಟೇನಾ? ಮುಂದೆ ಇದ್ರು ಲೇಖಕರು ಇರುತ್ತೆ, ಕಾನೂನು ಲೇಖಕರು ಎಲ್ಲ ತೋರಿಸಿಲ್ ಬಂದಿದ್ದೀರಾ? ಅದನ್ನ ಹೇಳ್ಬೇಕಲ್ಲ ನೀವು. ಅರೆಸ್ಟ್ ಮಾಡುವಾಗ ಏನೋ ಅನುಸರಿಸಕ್ಕೆ ಬಂದಿಲ್ಲ ನೀವು. ಅಲ್ಲಿ ಒಳಗಡೆ ಓಕೆ, ಫಸ್ಟ್ ಪೊಲೀಸ್ ಅಂದ್ರೆ ಏನು? ಹೇಳಬೇಕು, ಪುಸ್ತಕ ಅನ್ಬಾರ್ದು.
ಹೌದು. ಏನ್ ಹೇಳಿ, ನಿಮ್ ತಲೆಗೆ ಏನ್ ಬರ್ತದೆ ಹೇಳಿ. ಯಾರನ್ನ ರಕ್ಷಣೆ ಮಾಡೋರು? ನಿಮ್ಮನ್ನ ಮಾತ್ರ ರಕ್ಷಣೆ ಮಾಡೋರು ಅಷ್ಟೇನಾ? ತಪ್ಪು ಮಾಡೋರ್ನ ನಾವು ಶಿಕ್ಷೆ ಕೊಡೋಕ್ಕಾಗುತ್ತಾ? ಕೋರ್ಟ್ ಏನಕ್ಕೆ ಮತ್ತೆ ಅವ್ರ ತಾನೇ ಶಿಕ್ಷೆ ಕೊಡ್ಬೇಕು? ನಾವು ಕರ್ಕೊಂಡೋಗ್ಬಿಡ್ಬೇಕಾ? ಓಕೆ, ನೋಡಿ ಏನಾಗುತ್ತೆ ಅಂತ ಒಂದು ಸೀಕ್ವೆನ್ಸ್ ರೇಟ್ ಹೋಗ್ತೀನಿ ನೋಡಿ. ಇಲ್ಲಿ ಫಸ್ಟ್ ನಾವು ಸ್ಟೇಷನ್ ಬರ್ತಿದ್ದಂಗೆ ಫಸ್ಟ್ ಅಂತ ಕೋರ್ಟ್ಗೆ ಹೋಗಿಲ್ಲ, ನಮ್ಮ ಪೊಲೀಸರು ಹೋಗಿ ಸಮನ್ಸ್ ಜಾರಿ ಮಾಡಿದಾಗಲೂ ಅವ್ರು ಹೋಗಿಲ್ಲ. ಈಗ ವಾರೆಂಟ್ ಆಗಿದೆ, ವಾರೆಂಟ್ ಆದಾಗ ಕರ್ಕೊಂಡೋಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಅವ್ರನ್ನ ಬಿಡಬೇಕು ಮುಂದಿನ ಕ್ರಮಕ್ಕೆ. ಅದಕ್ಕೆ ಕರ್ಕೊಂಡು ಹೋಗಿದ್ದೀಗ ಅದನ್ನ ಗೊತ್ತಾಯ್ತಾ? ಆ ಥರ ನ್ಯಾಯಾಲಯದ ಆದೇಶನ ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ನಾವು ವಾರೆಂಟ್ ಆಗುತ್ತೆ. ವಾರೆಂಟ್ ಅಂದರೆ ಏನು? ಬೇಡಿ ಹಾಕೊಂಡು ಕರ್ಕೊಂಡು ಹೋಗೋದು. ಬೇಡಿ ಹಾಕಿಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಹೇಳಿ? ಹ್ಯುಮ್ಯಾನಿಟಿ ಏನೋ ಪಾಪ ಹೇಳ್ಕೊಂಡು ಹೋದ್ರೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಡ್ಜ್ ಮುಂದೆ ಬಿಡ್ತಾರೆ, ಜಡ್ಜ್ ಡಿಸೈಡ್ ಮಾಡ್ತಾರೆ ಜೈಲಲ್ಲಿ ಬಿಡ್ಬೇಕಾ ಅಥವಾ ಮತ್ತೆ ಅವ್ರು ಇನ್ನೊಂದು ಡೇಟ್ ಕೊಟ್ಟು ಕಳಿಸ್ಬೇಕಂತ ಜಡ್ಜ್ ಡಿಸೈಡ್ ಮಾಡ್ತಾರೆ. ಗೊತ್ತಾಯ್ತಾ? ಅವಾಗ ಆ ಸಿಬ್ಬಂದಿ ಹೋಗಿದ್ದು, ಕೋರ್ಟ್ ಸಿಬ್ಬಂದಿ, ಪೊಲೀಸ್ ನೋಡಿದ್ರಲ್ಲ ಒಳಗಡೆ ಲೇಖಕರು ಆ ಕಡೆ ಕೇಸ್ ಫೈಲ್ಸು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕೇಸ್ ಅದನ್ನ ತನಿಖೆ ಮೊದಲು ಯಾವುದೋ ಕಂಪ್ಲೇಂಟು ಇನ್ನೊಂದು ಮತ್ತೊಂದು ಗೊತ್ತಾ? ಯಾರಾದ್ರೂ ಇದ್ದೀರಾ? ಪೊಲೀಸ್ ಸ್ಟೇಷನ್ ಒಳಗೆ ಬಂದು ಎಲ್ಲರೂ ಮಾತಾಡಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಹೋಗಿ ಅವ್ರು ಯಾರಾದ್ರೂ ಇದ್ದೀರಾ? ಯಾರು ಇಲ್ವಾ? ಓಡಾಡ್ಬೇಕು ನೀವು. ಬಂದೇನಾದ್ರು ಪ್ರಾಬ್ಲಮ್ ಇದ್ದಾಗ ಬಂದು ಮಾತಾಡ್ಬೇಕು. ಪೇಪರ್ ಎಲ್ಲ ಹಾಕ್ಬಾರ್ದು, ಪೇಪರ್ ಪಾಕೆಟಲ್ಲಿ ಇಟ್ಕೊಳ್ಳಿ. ಯಾರಾದ್ರೂ ಇಲ್ಲಿ ಬರೋದು ಸಿಕ್ಕಿದ್ರೆ ಮಾತಾಡಿ ಅಂತಂದ್ರೆ ಯಾರೂ ಮಾತಾಡಿಲ್ಲ. ಸಿಕ್ಕಿಲ್ಲ, ನಾನೇ ಅಲ್ಲ, ಯಾರೇ ಇಲ್ಲಿ ಪೊಲೀಸ್ ಸಿಕ್ಕಿದ್ರೆ ಆಯ್ತಾ ಚೆನ್ನಾಗಿಲ್ಲ ಕಾಂಗ್ರೆ ಆಯ್ತಾ ಸಿಬ್ಬಂದಿ ಆಯ್ತಾ ಆಡಿಲ್ಲ. ಪೇಪರ್ ಇರ್ಬಾರ್ದು. ಕ್ವಶನ್ ಮಾರ್ಕ್ ಇದನ್ನೆಲ್ಲ ಒಂದು ಪ್ರಾಮುಖ್ಯತೆ ಇದೆ ಗೊತ್ತಾ? ಗೊತ್ತಿಲ್ಲ. ಎಚ್ ನರಸಿಂಹಯ್ಯ ಯಾವ ಊರವರು? ಎಚ್ ನರಸಿಂಹಯ್ಯ ಅವ್ರು ಗೊತ್ತಿಲ್ಲ ಹೋಗ್ಲಿ. ಗೌರಿಬೇಕವ್ರು ಹೊಸೂರ ಹತ್ರ ಎಚ್ ನರಸಿಂಹಯ್ಯ ಶಿಕ್ಷಣ ತಜ್ಞರು ಇದ್ರಲ್ಲಮ್ಮ, ಗೊತ್ತಾಗಿಲ್ವಾ? ರಾವ್ ಅವ್ರ ಬೇರೆ ವಿಶೇಷವಾಗಿ ನಾನು ಹೇಳಿದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಶಿಕ್ಷಣ ತಜ್ಞರು ಈ ಜಿಲ್ಲೆಯವರು. ಓಕೆ, ಎಲ್ಲ ನೋಡಿದ್ರ ಸ್ಟೇಷನ್? ಹೌದಾ? ಇವಾಗಲೇ ಫಸ್ಟ್ ಟೈಮ್ ನೋಡಿದ್ರೆ ಎಲ್ಲರೂ ಸ್ಟೇಷನ್ ಏನನ್ಸ್ತು? ಹೋಗ್ಲಿ, ನೀವು ಸ್ಟೇಷನ್ ನೋಡಕ್ ಮುಂಚೆ ನಿಮ್ಗೆ ಪೊಲೀಸ್ ಸ್ಟೇಷನ್ ಅಂದ್ರೆ ಏನ್ ಇಮೇಜ್ ಇತ್ತು ನಿಮ್ ತಲೆನಲ್ಲಿ? ಏನೇನು ಇರ್ತದೆ, ಏನೇನು ಇದೆ ಅಂತ ಒಬ್ಬರು ಹೇಳ್ಬೇಕು. ಜೈಲ ನೋಡಿದ್ರೆ ಜೈಲು ಅದು ಜೈಲಲ್ಲ. ಅವ್ರು ಸೆಂಟ್ರಿಗೆ ಇವತ್ತು ಒಬ್ರು ಕಾನ್ಸ್ಟೇಬಲ್ ಒಬ್ರು ಇಲ್ಲಿ ವೆಪನ್ ಇಟ್ಕೊಂಡು ಇಲ್ಲಿ ಕೂತಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ಸೆಂಟ್ರಿ ಕೆಲಸ ಏನಂತಂದ್ರೆ ಫಸ್ಟ್ ಯಾರು ಬರ್ತಾರೆ ಸಾರ್ವಜನಿಕರು ಅವ್ರನ್ನ ವಿಥಿಂಗ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅವ್ರ ಹೆಸರು, ಅವ್ರ ಅಡ್ರೆಸ್, ಅವ್ರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ, ಯಾರನ್ನ ಭೇಟಿ ಮಾಡ್ಬೇಕು ಅವರು ಅಂತ ಅಲ್ಲಿ ಎಂಟ್ರಿ ಮಾಡ್ಕೊಂತಾರೆ. ಅಥವಾ ಸೆಂಟ್ರಿ ಬೇರೆ ಯಾರಾದ್ರೂ ಆಫೀಸರ್ಸ್ಗಳು ಬಂತು ಅಂತಂದ್ರೆ ಅವ್ರಿಗೆ ಸಲ್ಯೂಟ್ ಅನ್ನ ಮಾಡ್ತಾರೆ. ಜನರಲ್ ಸಲ್ಯೂಟ್ ಮಾಡ್ತಾರೆ, ಆಯ್ತಾ? ಬಟ್ ಸಲ್ಯೂಟ್ ಅಂತ ಮಾಡ್ತಾರೆ, ಆಯ್ತಾ? ಅದು ಸೆಂಟ್ರಿ ಕೆಲಸ. ಮತ್ತೆ ಸ್ಟೇಷನ್ ಅಲ್ಲಿ ಯಾವುದು ಪ್ರಾಪರ್ಟಿ ಹೊರಗಡೆ ಹೋಗ್ದಂಗೆ, ಆಯ್ತಾ? ಸ್ಟೇಷನ್ ಇರೋ ವ್ಯಾಲ್ಯೂಯಬಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಪ್ರಾಪರ್ಟಿ ಹೊರಗಡೆ ಹೋಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಸೆಂಟ್ರಿ. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಟೇಬಲ್ ಪಕ್ಕದಲ್ಲಿ ಅದು SHO ಟೇಬಲ್ ಅಂತ ಇರುತ್ತೆ. SHO ಟೇಬಲ್ ಅಂತಂದ್ರೆ ಯಾರೇ ಬಂದ್ರು ಫಸ್ಟ್ ಅವ್ರ ಹತ್ರ ಹೋಗ್ತಾರೆ. ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಅವ್ರ ಹತ್ರ ಕೊಡ್ತಾರೆ, ಅರ್ಥ ಆಯ್ತಾ? ಅವ್ರೇನ್ ಮಾಡ್ತಾರೆ? ಆ ಕಂಪ್ಲೇಂಟ್ಸ್ಗಳನ್ನ ತಗೊಂಡು ನೋಡಿ ನಮ್ಗೆ PSIಸ್ಗಳಿಗೆ
ಈ ತರ ಕಂಪ್ಲೇಂಟ್ ಬಂದಿದೆ ಅಂತ ನಮ್ಗೆ ಮಾಹಿತಿ ನೀಡುತ್ತೆ. ಆಗ್ಬೋದಾ? ನೆಕ್ಸ್ಟ್ ರೈಟ್ ಒಂದು ಇದೆಯಲ್ಲ, ಅಲ್ಲಿ ಒಂದು ಚೇಂಬರ್ ಇದೆ. ಅಲ್ಲಿ ಯಾಕೆ ಅದು ಕ್ರೈಮ್ ಸಾಹೇಬರ್ದು. ಇಲ್ಲಿ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತೀವಿ. ಒಂದು ಎಲ್ಲೊಂದು ಇನ್ನೊಂದು ಕ್ರೈಮ್. ಎಲ್ಲೊಂದು ಮೇಂಟೆನೆನ್ಸ್ ಒಬ್ರು ಇರ್ತಾರೆ, ಇನ್ನೊಂದು ಕ್ರೈಮ್. ಆಯ್ತಾ? ಅದು ಪಕ್ಕದಿರೋದು ನಂದು ಚೇಂಬರ್. ಅದು ಎಲ್ಲೊಂದು ಸಬ್ ಇನ್ಸ್ಪೆಕ್ಟರ್. ಈ ಕಡೆ ಕಂಪ್ಯೂಟರ್ ರೂಮ್ ನೋಡಿದ್ರಾ? ಅದು ಐಒ ಅಸಿಸ್ಟೆಂಟ್ಗಳ ರೂಮ್. ಅದು ಐಒ ಅಸಿಸ್ಟೆಂಟ್ಗಳು ಅಂತಂದ್ರೆ ಈಗ ನಾವು FIR ಮಾಡ್ತೀವಿ. FIR ಮಾಡಿ ಕಂಪ್ಲೇಂಟ್ ತಗೊಳ್ತೀವಿ, FIR ಮಾಡ್ತೀವಿ. FIR ಮಾಡಾದ್ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ FIR ಮಾಡಿದ್ಬಿಟ್ಟು ಮುಗ್ದೋಯ್ತಾ? ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಕೇಸು ಅದು ಕೊಟ್ಟರೆ ಸುಳ್ಳ ಅಥವಾ ಸತ್ಯ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡುವಂಥದ್ದು, ಅಥವಾ ಸುಳ್ಳಾದರೆ ಬಿ ರಿಪೋರ್ಟ್ ಮಾಡುವಂಥದ್ದು, ಅಥವಾ ಯಾವುದೋ ಕಳ್ತನ ಕೇಸ್ ಆಗಿದ್ದರೆ ಪತ್ತೆ ಆಗಿಲ್ಲ ಅಂದರೆ ಬಿ ರಿಪೋರ್ಟ್ ಮಾಡುವಂಥದ್ದು ಐಒ ಅಸಿಸ್ಟೆಂಟ್ಗಳ ಕೆಲಸ. ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ತೀವಿ, ಏನು ಮಾಡಬೇಕು ಅಂತ ಗೈಡೆನ್ಸ್ ಮಾಡ್ತೀವಿ. ಅವರು ಅದನ್ನ ಫಾಲೋ ಅಪ್ ಮಾಡಿ ಮಾಡ್ತಾರೆ. ಆಗ್ಬೋದಾ? ನೆಕ್ಸ್ಟ್ ಅದು ಪಕ್ಕದಲ್ಲಿ ಇರುವಂಥದ್ದು ರೈಟ್ ರೂಮ್ ನೋಡಿದ್ರಾ? ಈ ರೂಮ್ ಪಕ್ಕದಲ್ಲಿ ರೈಟ್ ರೂಮ್. ಅಲ್ಲೇನು ಮಾಡ್ತಾರೆ? ಆಲ್ ರೆಕಾರ್ಡ್, ಸ್ಟೇಷನ್ ರೆಕಾರ್ಡ್ಸ್ಗಳು. ಹನುಮಂತರ ಠಾಣೆಯಲ್ಲಿ ಇನ್ನು ನವೆಂಬರ್ 14 ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಾವು ಶಾಲೆಯ ಮಕ್ಕಳನ್ನು ಠಾಣೆಗೆ ಕರೆಸ್ಕೊಂಡು ಅವರಿಗೆ ಕೆಲವು ಇವೆಂಟ್ಸ್ಗಳು, ಅಂದರೆ ಈ ಪ್ರಬಂಧ ಸ್ಪರ್ಧೆ ಮತ್ತು ಕ್ವಿಝು ಮತ್ತು ಪೇಂಟಿಂಗ್ಸ್, ಪೊಲೀಸ್ ರಿಲೇಟೆಡ್ ಪೇಂಟಿಂಗ್ಸ್ ಬಗ್ಗೆ ಅವ್ರಿಗೆ ನಾವು ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದರಲ್ಲಿ ವಿಜೇತರಾದವರಿಗೆ ಒಂದು ಫಸ್ಟು ಸೆಕೆಂಡು 3 ಬಹುಮಾನಗಳನ್ನು ವಿತರಣೆ ಮಾಡ್ತೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಮತ್ತು ಅವರ ಪಾಲನೆ, ಪೋಷಣೆ, ರಕ್ಷಣೆಯ ಬಗ್ಗೆ, ಅಂದರೆ ಅವರ ಹಕ್ಕುಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಮತ್ತು ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಮೇಲಾಧಿಕಾರಿಗಳು ಆದೇಶದಂತೆ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ ಮಕ್ಕಳಿಗೆ ಯಾವ್ಯಾವ ಕಾನ್ಸೆಪ್ಟ್ ಕೊಟ್ಟಿದ್ರಿ ಪ್ರಬಂಧದಲ್ಲಿ ನಾವು ಮಕ್ಕಳ ಅಭಿಪ್ರಾಯದಲ್ಲಿ ಪೊಲೀಸರ ಪಾತ್ರ ಅನ್ನೋದ್ರ ಬಗ್ಗೆ ವಿಷಯವನ್ನು ಕೊಟ್ಟಿದ್ವಿ. ಮತ್ತು ಪೇಂಟಿಂಗ್ಸಲ್ಲಿ ನಾವು ಟ್ರಾಫಿಕ್ ಅವೇರ್ನೆಸ್ ರಿಲೇಟೆಡ್ ಪೇಂಟಿಂಗ್ಸ್ ನಾವು ಮಾಡಬೇಕಾದ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಮತ್ತು ಕ್ವಿಝನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂಗೆ, ಜನರಲ್ ಟಾಪಿಕ್ ಸಂಬಂಧಪಟ್ಟಂಗೆ ಮಕ್ಕಳ ವ್ಯಾಪ್ತಿಗೆ, ಅಂದರೆ 10ನೇ ಕ್ಲಾಸ್ ಮಕ್ಕಳ ವ್ಯಾಪ್ತಿಗೆ ಸಂಬಂಧಿಸಿದ ಕ್ವಶನ್ಗಳನ್ನ ನಾವು ಕ್ವಿಝಲ್ಲಿ ಅಳವಡಿಸ್ಕೊಂಡಿದ್ವಿ. ಸರ್ ಈಗಾಗಲೇ ಮೊದಲೇನಾದರೂ ಈ ಥರ ಕಾರ್ಯಕ್ರಮ ಮಾಡಿದ್ರಾ, ಇಲ್ಲ ಮಕ್ಕಳ ದಿನಾಚರಣೆಗೋಸ್ಕರ ಮಾಡಿದ್ರಾ? ನಾವು ಹಲವಾರು ಕಾರ್ಯಕ್ರಮಗಳು ತೆರೆದ ಮನೆ ಅಂತ ಪ್ರತಿ ಗುರುವಾರ ಮಾಡ್ತೀವಿ. ಆವಾಗ ನಾವು ಮಕ್ಕಳಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಪೋಕ್ಸೋ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು, ಅಥವಾ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಆಗಿರ್ಬೋದು, ಮತ್ತು ಇವಾಗ ಆಗಿರುವಂಥ ಕ್ರೈಮ್ ಟ್ರೆಂಡ್ಸು, ಎಕ್ಸಾಂಪಲ್ ಇದು ಥೆಫ್ಟ್ ಆಗ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಆಗ್ತಾ ಇರ್ಬೋದು, ಅಥವಾ ಆನ್ಲೈನ್ ಫ್ರಾಡ್ ಬಗ್ಗೆ ಆಗಿರ್ಬೋದು. ಈ ಥರ ನಾವು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಆಲ್ರೆಡಿ ನಾವು ಮಕ್ಕಳಿಗೆ ಬೋಧನೆ ಮಾಡಿದ್ವಿ. ಇವತ್ತಿನ ದಿವಸ ಠಾಣೆಗೆ ಸಂಬಂಧಪಟ್ಟ ಮತ್ತು ವೃತ್ತಿಗೆ ಸಂಬಂಧಪಟ್ಟ ನೀವು ಏನೈತೆ ಆ ಚಟುವಟಿಕೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀರಾ? ಹೌದು, ಖಂಡಿತ. ಈಗ ನಾವು ಠಾಣೆಯಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅವ್ರಿಗೆ ಪ್ರತಿಯೊಂದು ಇನಿಷಿಯಲಿಂದ ಹಿಡಿದು ಸೆಂಟ್ರಿಯಿಂದ ಹಿಡಿದು SHO ಇಂದ ಹಿಡಿದು ರೈಟ್ರಿಂದ ಹಿಡಿದು, ಮತ್ತು ನಾವು IO ಅಸಿಸ್ಟೆಂಟ್ಗಳ ಕೆಲಸ ಏನು, ಸಬ್ ಇನ್ಸ್ಪೆಕ್ಟರ್ ಕೆಲಸ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳನ್ನ ನೀಡಿದ್ದೀವಿ. ಮಕ್ಕಳು ಈಗ ಹೊಸದಾಗಿ ಪೊಲೀಸ್ ಸ್ಟೇಷನ್ ನೋಡಿ ಅವ್ರಿಗೆ ಮೊದಲು ಏನು ಅವ್ರಿಗೆ ಇದಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ ಅಂದರೆ ಯಾವ ರೀತಿ ಭಾವನೆ ಇತ್ತು, ಇವಾಗ ಏನು ರೀತಿ ಇದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ವಿಚಾರಣೆ ಮಾಡಲಾಯಿತು. ಸೂಕ್ತವಾಗಿ ಮಕ್ಕಳು ಸ್ಪಂದಿಸ್ತಾ ಇದ್ದಾರೆ. ಈಗ ಮಕ್ಕಳಿಗೂ ಮತ್ತು ಪೊಲೀಸ್ ಇಲಾಖೆಗೂ ಏನು ಒಂದು ಸಮಭಾಗಿತ್ವ ಅಥವಾ ಬಾಂಧವ್ಯ ಬೆಳಿಬೇಕು ಅನ್ನೋ ರೀತಿಯಲ್ಲಿ? ಅಲ್ಲ, ಈಗ ಮಕ್ಕಳಿಗೆ ಈಗಲಿಂದನೇ ಕಾನೂನು ಬಗ್ಗೆ ಅರಿವು ಮೂಡಿಸಿದ್ರೆ ಅವರು ಮುಂದೆ ಅಪರಾಧಗಳಂತ ತಡೆಗಟ್ಟುವಲ್ಲಿ ಅಥವಾ ಅಪರಾಧಗಳಾಗುವಲ್ಲಿ ನಾವು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದ ಈ ಒಂದು ಅರಿವು ಕಾರ್ಯಕ್ರಮ. ಸರ್, ಇವತ್ತಿನ ದಿನ ಈ BGS ಶಾಲೆನೇ ಆಯ್ಕೆ ಮಾಡಿದ್ದು ಉದ್ದೇಶ ಸರ್? BGS ಶಾಲೆನೇ ಅಂತ ಅಲ್ಲ, ಸರ್ಕಾರಿ ಶಾಲೆಗಳಿದ್ವಲ್ಲ ಅಂತ. ನಮ್ಮ ವ್ಯಾಪ್ತಿಯವರು ಯಾವುದೇ ಶಾಲೆಗಳು ನಾವು ಆಯ್ಕೆ ಮಾಡ್ಬೋದಿತ್ತು. ಸರ್ಕಾರಿ ಶಾಲೆಗಳಿಗೂ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ. ಇವಾಗ BGS ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಏನೋ ರೆಕಾರ್ಡ್ಸ್ ಅವರು ಏನಿದ್ರು ಇರುತ್ತೆ ರೆಕಾರ್ಡ್ ಆಗಿರುತ್ತೆ. ನಾವು ರೀಪೋರ್ಟ್ ಮಾಡ್ತೀವಲ್ಲ, ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಮೊದಲೇನು ಮಾಡಿ ಅದನ್ನು ಬಿಸಾಕಿದ್ರು ಮತ್ತೆ ಮಾಡ್ತೀವಿ. ಹೊರಗಡೆ ಎಲ್ಲ
ಬರ ಮಂಜು ಹೊರಗಡೆ ಬಂದು ಏನೇನು ಎಲ್ಲ ಕೇಳ್ತೀವಿ ಹೇಳ್ಬೇಕು ನೀವು. ಸರ್, ಪ್ರತಿನಿತ್ಯ ಶಾಲೆ ಬಿಟ್ಟು ಬರದಂಥ ಮಕ್ಕಳು ಇವತ್ತು ಠಾಣೆಯೇ ಪೊಲೀಸ್ ಠಾಣೆಯಲ್ಲಿ ಬಂದು ಇಲ್ಲಿ ಒಂದು ಪ್ರಬಂಧ ಸಂತೆ ಮತ್ತು ಇಲ್ಲಿನ ಚಟುವಟಿಕೆಗಳು ಠಾಣೆಯಲ್ಲಾಗುವಂಥ ಒಂದು ದಿನನಿತ್ಯದ ಕಾರ್ಯಕ್ರಮಗಳನ್ನ ಯಾವ ರೀತಿ ಅವ್ರು ಅಟೆಂಡ್ ಮಾಡ್ತಾರೆ ಎಲ್ಲ ಒಂದು ಏನು ಮಕ್ಕಳಿಗೆ ಒಂದು ಪರಿಚಯಿಸ್ತಾ ಇದೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ? ಎಷ್ಟು ಮಕ್ಕಳು ಬಂದಿದ್ದಾರೆ? ನಮ್ಮ ಶಾಲೆಯಿಂದ ಒಂದು 500 ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೆ ಪೊಲೀಸ್ ಅಂತಂದರೆ ಒಂದು ಜೈಲು ಅನ್ನೋ ಒಂದು ಭಯ ಇರುವುದನ್ನು ಹೋಗಲಾಡ್ಸೋದಕ್ಕೋಸ್ಕರ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಮತ್ತು ಅವರ ಹಕ್ಕುಗಳಿರುತ್ತೆ, ಮಕ್ಕಳದು ಬಾಲ್ಯದಲ್ಲಿರುವಂಥ ಹಕ್ಕುಗಳ ಬಗ್ಗೆ ಇಲ್ಲಿ ಪೊಲೀಸ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನು ಒಂದು ಪೊಲೀಸ್ ಸ್ಟೇಷನ್ ಅಂದರೆ ಏನು ಹೊರಗಡೆ ಇದೆ ಅದನ್ನು ಫ್ರೀಯಾಗಿ ಓಡಾಡೋದಕ್ಕೆ ಮಕ್ಕಳನ್ನ ಬಿಟ್ಟಿದ್ದಾರೆ ಇಲ್ಲಿ. ಮತ್ತು ಎಲ್ಲದ್ರ ಬಗ್ಗೆ ಇಲ್ಲಿ ಇರುವಂಥ ಇನ್ಫಾರ್ಮೇಷನ್ ಪ್ರತಿಯೊಂದು FIR ಅಂದ್ರೇನು, ರೆಕಾರ್ಡ್ ರೂಮ್ ಅಂದ್ರೇನು ಅದನ್ನೆಲ್ಲ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಅವ್ರ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಅವ್ರಿಗೆ ಏನು ಡೌಟ್ಸ್ ಬರುತ್ತೆ, ಏಜಲ್ಲಿ ಏನು ಬರುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅದ್ರ ಬಗ್ಗೆ ವಿಷಯನ ಸಾಕಷ್ಟು ಡಿಸ್ಕಸ್ ಮಾಡಿದ್ದಾರೆ ಮಕ್ಕಳು. ಮತ್ತು ಇಲ್ಲಿ ಇಲಾಖೆಯಿಂದನೂ ಕೂಡ ಮಕ್ಕಳಿನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಏನು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಡ್ರಿಂಕ್ ಆ್ಯಂಡ್ ಡ್ರೈವ್ ಈ ಥರದ ಬಗ್ಗೆ ಎಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಕ್ವಿಜ್ ಕಾಂಪಿಟೇಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ essay ಕಾಂಪಿಟೇಷನ್ ಕೂಡ ಮಾಡಿಸಿ ನಡೆಸ್ತಾ ಇದ್ದಾರೆ. ಇದು ಒಂದು ಸಂತೋಷ ತರುವಂಥ ವಿಷಯ. ಇದು ಎಲ್ಲ ಮಕ್ಕಳಿಗೂ ಇದು ದೊರಕಿದ್ರೆ ಚೆನ್ನಾಗಿರುತ್ತೆ. ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಕ್ಕಳು ಅದನ್ನು ಭಯನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂದ್ಬಿಟ್ಟು ಹೇಳೋದಕ್ಕೆ ಇಚ್ಛೆ. ಸರ್, ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ತರಗತಿ ಮಕ್ಕಳು ಪಾಲ್ಗೊಂಡಿದ್ದಾರೆ ಸರ್? ಸರ್, ಹೈಸ್ಕೂಲ್ ಮಕ್ಕಳು ಪಾಲ್ಗೊಂಡಿದ್ದಾರೆ. ಹೈಸ್ಕೂಲ್ ಅಂದರೆ 8ರಿಂದ 10? 8ರಿಂದ 9 ಇದ್ದಾರೆ. 10th ಬಂದಿದ್ದಾರೆ. 10th ಬಂದು. ಓಕೆ.